Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್. ಎಚ್.ಡಿ. ರೇವಣ್ಣಗೆ 7 ದಿನ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ. ಕೋರ್ಟ್ ಹಾಲ್ನಲ್ಲಿ ಕಣ್ಣೀರು ಹಾಕಿದ್ರು ಎಚ್.ಡಿ. ರೇವಣ್ಣ. ಕಣ್ಣೀರು ಹಾಕ್ತಾ ಎಚ್.ಡಿ. ರೇವಣ್ಣ ಅಲ್ಲಿಂದ ಹೊರಬಂದ್ರು. ಆದೇಶದ ಪ್ರತಿ ಕೈಗೆ ಸಿಕ್ಕಿದ ಬಳಿಕ ಜೈಲಿಗೆ ಶಿಫ್ಟ್ ಆಗುತ್ತೆ. ರೇವಣ್ಣ ನೋಡೋದಕ್ಕೆ ಮಹಿಳಾ ಸಿಬ್ಬಂದಿ ಕಿಕ್ಕಿರಿದು ನಿಂತಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಈ ಸಂದರ್ಭ ಎಚ್.ಡಿ. ರೇವಣ್ಣ ಕಣ್ಣೀರು ಹಾಕ್ತಾ ಹೊರಬಂದ್ರು. ಅವರ ವಿರುದ್ಧ ದಾಖಲಾಗಿರುವಂತಹ ಕಿಡ್ನಾಪ್ ಪ್ರಕರಣದಲ್ಲಿ ಎಚ್.ಡಿ. ರೇವಣ್ಣ ಈಗ ಜೈಲು ಪಾಲಾಗಿದ್ದಾರೆ. ಎಸ್ಐಟಿ ತನಿಖೆ ಅವಧಿ ಮುಕ್ತಾಯಗೊಂಡಿರುವ ಹಿನ್ನೆಲೆಯಲ್ಲಿ ಕೋರ್ಟ್ಗೆ ಅವರನ್ನ ಹಾಜರುಪಡಿಸಲಾಗಿತ್ತು. ಕೋರ್ಟ್ ಈಗ 7 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಅವರನ್ನ ಒಪ್ಪಿಸಿದೆ. ಹೀಗಾಗಿ ನ್ಯಾಯಾಂಗ ಬಂಧನದಲ್ಲಿ 7 ದಿನಗಳ ಕಾಲ ಇರಬೇಕಾಗುತ್ತೆ. ಇದರ ಮಧ್ಯೆ ಏನಾದರೂ ನಾಳೆ ಜಾಮೀನು ಸಿಕ್ತು ಅಂತಂದ್ರೆ ರೇವಣ್ಣ ಅಲ್ಲಿಂದ ಹೊರಗಡೆ ಬರಬಹುದು. ಆದರೆ ಸಿಕ್ಕಿಲ್ಲ ಅಂತಂದ್ರೆ 7 ದಿನಗಳ ಕಾಲವು ಪರಪ್ಪನ ಅಗ್ರಹಾರ ಜೈಲಲ್ಲಿ ಕಾಲ ಕಳೆಯಬೇಕಾಗುತ್ತೆ. ಅದಾದ ನಂತರ ಮತ್ತೆ ನ್ಯಾಯಾಂಗ ಬಂಧನದ ಅವಧಿ ಮುಂದುವರಿಯುವಂತಹ ಸಾಧ್ಯತೆ ಕೂಡ ಇದೆ. ಗೊತ್ತಿಲ್ಲ ಮುಂದೆ ಏನಾಗುತ್ತೆ ಅಂತ. ಸದ್ಯಕ್ಕಂತೂ ಈಗ ನಾಳಿನ ಜಾಮೀನು ಅರ್ಜಿ ವಿಚಾರಣೆಯತ್ತ ಎಚ್.ಡಿ. ರೇವಣ್ಣ ಚಿತ್ತ ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ-ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ವಿಚಾರಣೆಗೆ ಬರುತ್ತೆ. ಇವತ್ತು ವಿಚಾರಣೆ ಇತ್ತು, ನಾಳೆಗೆ ಮುಂದೂಡಿಕೆಯಾಗಿದೆ. ರೇವಣ್ಣ ಕೋರ್ಟ್ ಹಾಲ್ನಿಂದ ಕಣ್ಣೀರು ಹಾಕ್ತಾ ಹೊರಬಂದಾಗ ಮಹಿಳಾ ಸಿಬ್ಬಂದಿ ಅಲ್ಲಿ ಕಿಕ್ಕಿರಿದು ನಿಂತು ರೇವಣ್ಣರನ್ನ ನೋಡ್ತಾ ಇದ್ರಂತೆ. ಎಚ್.ಡಿ. ರೇವಣ್ಣ ಯಾಕಂದ್ರೆ ಮಾಜಿ ಸಚಿವರು, ಪ್ರಭಾವಿ ಕುಟುಂಬದ ವ್ಯಕ್ತಿ, ಜೆಡಿಎಸ್ ಶಾಸಕ. ಇಂತಹ ಒಂದು ಪರಿಸ್ಥಿತಿಯಲ್ಲಿ ಎಚ್.ಡಿ. ರೇವಣ್ಣ ಅವ್ರನ್ನ ನೋಡೋದಿಕ್ಕೆ ಅಂತಾನೆ ಜನ ಒಂದಷ್ಟು ಕಿಕ್ಕಿರಿದು ನಿಂತಿದ್ರು. ಏನಾಯಿತು, ಏನಾಗುತ್ತೆ ಅನ್ನುವಂತಹ ಕುತೂಹಲ ಇತ್ತು ಅಲ್ಲಿದ್ದವರಲ್ಲೂ ಕೂಡ. ಕೋರ್ಟ್ ಏನು ಅಭಿಪ್ರಾಯ ಪಡುತ್ತೆ, ಎಚ್.ಡಿ. ರೇವಣ್ಣ ವಿಚಾರಣೆ ಮುಕ್ತಾಯ ಆಗಿ ರಿಲೀಫ್ ಸಿಗತ್ತಾ ಅಥವಾ ನ್ಯಾಯಾಂಗ ಬಂಧನಕ್ಕೊಪ್ಪಿಸಿ ಪರಪ್ಪನ ಅಗ್ರಹಾರ ಜೈಲು ಪಾಲಾಗ್ತಾರ ಅನ್ನುವಂತಹ ಕುತೂಹಲ ಇತ್ತು. ಇದೀಗ ಒಂದು ದಿನ ಅಂತೂ ಎಸ್ಐಟಿ ಅವಧಿ ಮುಕ್ತಾಯ ಆಗಿರುವ ಹಿನ್ನೆಲೆಯಲ್ಲಿ ಪರಪ್ಪನ ಅಗ್ರಹಾರ ಜೈಲಲ್ಲೇ ಕಾಲ ಕಳೆಯಬೇಕಾಗಿದೆ 7 ದಿನಗಳ ಕಾಲ. ಅದರಲ್ಲಿ ನಾಳೆ ಏನಾದರೂ ಜಾಮೀನು ಸಿಕ್ತು ಅಂತಂದರೆ ಅಲ್ಲಿಂದ ಹೊರ ಬರಬಹುದು. ಇಲ್ಲ ಅಂತಂದರೆ 7 ದಿನಗಳ ಕಾಲ ಅಲ್ಲೇ ಇರಬೇಕಾಗುತ್ತೆ. ಕಣ್ಣೀರು ಹಾಕ್ತಾ ಎಚ್.ಡಿ. ರೇವಣ್ಣ ಕೋರ್ಟ್ ಹಾಲ್ನಿಂದ ಹೊರಬಂದರು. ಇನ್ನು ವಿಚಾರಣೆಯ ಸಂದರ್ಭದಲ್ಲೂ ಕೂಡ ಎಚ್.ಡಿ. ರೇವಣ್ಣ ಕಣ್ಣೀರು ಹಾಕ್ತಾನೆ ಇದ್ರು ಅಂತ ಮಾಹಿತಿ ಸಿಕ್ಕಿದೆ. ಏನೇ ಕೇಳಿದ್ರು ಕೂಡ ನನ್ನನ್ನು ಯಾಕೆ ಈ ಪ್ರಕರಣದಲ್ಲಿ ಸಿಕ್ಸಾಕ್ತೀರಾ, ನನಗೂ ಇದಕ್ಕೂ ಸಂಬಂಧ ಇಲ್ಲ, ನಾನೇನು ತಪ್ಪೇ ಮಾಡಿಲ್ಲ, ನಾನು ಕಿಡ್ನ್ಯಾಪ್ ಮಾಡಿಲ್ಲ, ಇದು ನನ್ನ ವಿರುದ್ಧ ಸುಳ್ಳು ಆರೋಪ ಮಾಡಲಾಗ್ತಾ ಇದೆ. ಇದೇ ರೀತಿಯ ಮಾತನ್ನಷ್ಟೇ ಎಚ್.ಡಿ. ರೇವಣ್ಣ ಹೇಳಿರೋದು ವಿಚಾರಣೆಯ ಸಂದರ್ಭ ಅಧಿಕಾರಿಗಳ ಬಳಿ. ಇದೀಗ ಕೋರ್ಟ್ನಲ್ಲೂ ಕೂಡ ತಮ್ಮ ಅಳಲನ್ನು ತೋಡ್ಕೊಂಡ್ರು ಎಚ್.ಡಿ. ರೇವಣ್ಣ ನ್ಯಾಯಾಧೀಶರ ಮುಂದೆ. ಅನಾರೋಗ್ಯ ಸಮಸ್ಯೆ ಕಾಡ್ತಾ ಇದೆ, ತಪ್ಪು ಮಾಡದೆ ಒಪ್ಕೊಂಡ್ರೆ ಹೇಗೆ ಒಪ್ಕೊಳ್ಳೋದಕ್ಕೆ ಸಾಧ್ಯ, ಇದು ಎಚ್.ಡಿ. ರೇವಣ್ಣ ನ್ಯಾಯಾಧೀಶರ ಮುಂದೆ ಹೇಳಿಕೊಂಡಿದ್ದಾಗಿತ್ತು. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್.